ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಸಮಸ್ತ ಜನರಿಗೂ ನನ್ನ ಶರಣಾರ್ಥಿಗಳು. ನಾನು ಇವತ್ತು ನನಗೆ ಗೊತ್ತಿರುವಂಥ ವಚನಗಳ ಬಗ್ಗೆ ನನಗೇನು ಗೊತ್ತೋ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಮೊದಲಿಗೆ ವಚನ ಅಂದರೆ ಏನು? ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರಮಾಣ ಅಂತ. ಇಲ್ಲಿ ನಮ್ಮ ವಚನಕಾರರು ಅಂದರೆ ನಮ್ಮ ಶರಣರು ಯಾವ ಪ್ರಮಾಣವನ್ನು ಹೇಳ್ತಿದ್ದಾರೆ? ನುಡಿದಂತೆ ನಡೆಯುವುದು. ನಾವೀಗ ನಮ್ಮ ನಡೆ ನುಡಿ ಎರಡೂ ಕೂಡ ಒಂದೇ ಆಗಿರಬೇಕು ಅಂತ ಅರ್ಥ. ನಮ್ಮ ಶರಣರು 12ನೇ ಶತಮಾನದಲ್ಲಿ ನಮ್ಮ ಈ ಕನ್ನಡ ನಾಡಿನಲ್ಲಿ ತಮ್ಮ ದಿವ್ಯ ಹಾಗೂ ಭವ್ಯ ವ್ಯಕ್ತಿತ್ವದಿಂದ ಜನಸಾಮಾನ್ಯರ ಜೀವನ ಪಥದ ಮೇಲೆ ತಮ್ಮ ಬೆಳಕನ್ನು ಚೆಲ್ಲಿದವರು. ಅವರು ಚೆಲ್ಲಿದ ಬೆಳಕಿದೆಯಲ್ಲ, ಅದು ಈ ಭೂಮಿ ಇರುವವರೆಗೂ ಕೂಡ ಮಾನವನ ಮುನ್ನಡೆಗೆ, ಶಾಂತಿಗೆ ಮತ್ತು ಸಮಾಧಾನಗಳಿಗೆ ಮಾರ್ಗದರ್ಶಕವಾಗಿವೆ. ಮೊದಲಿಗೆ ನಾವು ಬಸವಣ್ಣನವ್ರನ್ನ ತೆಗೆದುಕೊಳ್ಳೋಣ. ಬಸವಣ್ಣನವರಿದ್ದಾರಲ್ಲ, ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದರು. ಮತ್ತು ಇವರ ತಂದೆ ಮಾದರಸ ಹಾಗೂ ತಾಯಿ ಮಾದರಾಂಬಿಕೆ. ಇವರು ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಮತ್ತು ಸಾಮಾಜಿಕ ಹೋರಾಟಗಾರರಾಗಿದ್ದರು. ಈಗ ಲಿಂಗ ತಾರತಮ್ಯ ಆಗಿರ್ಬೋದು ಅಥವಾ ಮೂಢನಂಬಿಕೆಗಳಾಗಿರ್ಬೋದು, ಈ ಥರದನ್ನೆಲ್ಲ ಇವರು ತೊಡೆದು ಹಾಕಿದರು. ಮತ್ತು ಇವರು ಬರೀ ತೊಡೆದು ಹಾಕೋದಷ್ಟೇ ಅಲ್ಲ, ಇವರು ತೊಡೆದು ಹಾಕೋದ್ರಲ್ಲಿ ಮೊದಲಿಗರಾಗಿದ್ದರು. ಮತ್ತು ಅನುಭವ ಮಂಟಪ ಎಂಬ ಜ್ಞಾನ ಸಂಸತ್ತನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದವರು ಮತ್ತು ಹೆಣ್ಣು ಗಂಡು ಎಂಬ ತಾರತಮ್ಯಗಳನ್ನು ಹಾಗೂ ಮೇಲು ಕೀಳು ಎಂಬ ಭಾವನೆಗಳನ್ನು ತೊಡೆದು ಹಾಕಿ ಇಡೀ ಸಮಸ್ತ ಮಾನವ ಕುಲವೇ ಒಂದು ಎಂದು ತಿಳಿಸಿ ಹಾಗೂ ಕಾಯಕವೇ ಕೈಲಾಸ ಎಂದು ತಿಳಿಸಿ ನುಡಿದಂತೆ ನಡೆಯಲು ತಿಳಿಸಿದವರು ನಮ್ಮ ಅಣ್ಣ ಬಸವಣ್ಣನವರು. ನಾನೀಗ ಅವರ ಒಂದು ವಚನದ ಅರ್ಥವನ್ನು ಹೇಳ್ತಾ ಇದ್ದೀನಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯನ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ನಮ್ಮ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದರೆ ನಿಮ್ಮೆಲ್ಲರಿಗೂ ಏನಂತ ಗೊತ್ತಾರ್ಥ? ಈಗ ಬಸವಣ್ಣನವರು ನಮ್ಮ ನುಡಿನ ಮುತ್ತಿನ ಹಾರಕ್ಕೆ ಹೋಲಿಸಿದ್ದಾರೆ. ಅಂದರೆ ನಿಮಗೆ ಒಂದು ಮುತ್ತು ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಲ್ವಾ? ನಮ್ಮ ಬಸವಣ್ಣನವರು ನಮ್ಮ ನುಡಿನ ಮುತ್ತಿನ ಹಾರಕ್ಕೆ ಹೋಲಿಸಿದ್ದಾರೆ. ಯಾಕೆ ಗೊತ್ತಾ? ಒಂದು ಮುತ್ತು ಹೇಗೆಲ್ಲ ತಯಾರಾಗುತ್ತೆ ಅಂತ ಗೊತ್ತಾ? ಒಂದು ಆಳವಾದ ಸಮುದ್ರದಲ್ಲಿ ಒಂದು ಚಿಕ್ಕ ಹುಳು ಅದರ ಚಿಪ್ಪನ್ನು ತೆಗೆದು ಸ್ವಾತಿ ಮಳೆಯನ್ನೇ ಕಾಯುತ್ತೆ. ಅದರ ಒಂದು ಹನಿ ಅದರಲ್ಲಿ ಬಿದ್ದ ತಕ್ಷಣ ಅದು ಅದನ್ನು ಮುಚ್ಚುತ್ತೆ. ಅದು ಎಷ್ಟೋ ವರ್ಷಗಳ ನಂತರ ಒಂದು ಸುಂದರವಾದ ಮುತ್ತಾಗುತ್ತೆ. ಇಂಥ ಒಂದು ಮುತ್ತಿಗೆ ಇಷ್ಟೆಲ್ಲ ತಯಾರಿ ಇದೆ ಅಂದರೆ ಬಸವಣ್ಣನವರು ನಮ್ಮ ನುಡಿನ ಮುತ್ತಿನ ಹಾರಕ್ಕೆ ಹೋಲಿಸಿದ್ದಾರೆ. ಅಂದರೆ ನಮ್ಮ ನುಡಿ ನಾವು ಎಷ್ಟು ಯೋಚನೆ ಮಾಡಿ ಮಾತಾಡಬೇಕಲ್ವಾ? ನಮ್ಮ ನುಡಿ ಎಷ್ಟು ಚೆನ್ನಾಗಿರ್ಬೇಕಲ್ವಾ? ಯಾಕೆಂದರೆ ನಿಮಗೆ ಗೊತ್ತಿದೆ ಮುತ್ತಿನ ಹಾರ ಎಷ್ಟು ಚೆನ್ನಾಗಿರುತ್ತೆ. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನಾವು ನುಡಿದ್ರೆ ನಮ್ಮ ಜಗತ್ತಿನಲ್ಲಿನ ಅಂಧಕಾರನ ನಮ್ಮ ನುಡಿ ಒಡೆದು ಓಡಿಸುವಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನಾವು ನುಡಿದ್ವಿ ಅಂದರೆ ನಮ್ಮ ಜಗತ್ತಿನಲ್ಲಿನ ಮೂಢನಂಬಿಕೆಗಳನ್ನು ಒಡೆದು ಓಡಿಸುವಂತಿರಬೇಕು ನಮ್ಮ ನುಡಿ. ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ನಾವು ನುಡಿದ್ರೆ ಆ ಲಿಂಗಯ್ಯನೇ ಹೌದು ಹೌದು ಎಂದು ತಲೆ ದೂಗಬೇಕು. ಹಾಗಿರ್ಬೇಕು ನಮ್ಮ ನುಡಿ. ನುಡಿಯೊಳಗಾಗಿ ನಡೆಯದಿದ್ದರೆ ನಮ್ಮ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ಅಂದರೆ ನಾವೀಗ ನುಡಿಯೋದೇ ಒಂದು ನಡೆಯೋದೇ ಒಂದು. ಅಂದರೆ ನಾವು ಏನೋ ಹೇಳ್ತೀವಿ ಏನೋ ಮಾಡ್ತೀವಿ, ಈ ಥರ ಮಾಡಿದ್ರೆ ನಮ್ಮ ಕೂಡಲ ಸಂಗಮ ದೇವ ಅಂದರೆ ದೇವರು ನಮ್ಮನ್ನು ಹೇಗೆ ಮೆಚ್ತಾರೆ ಅಂತ ಇದರ ಅರ್ಥ. ಮತ್ತು ಇನ್ನೊಬ್ಬ ಇದೇ ರೀತಿ ನಮ್ಮ ಜಗದ್ಗುರು ಬಸವೇಶ್ವರರ ಪ್ರಭಾವಕ್ಕೆ ಒಳಗಾಗಿ ತನ್ನ ಹುಟ್ಟೂರಾದ ಬೇಲೂರನ್ನು ತನ್ನ ಸಾಧ್ವಿ ಹೆಂಡತಿ ಶಾಂತವ್ವೆಯೊಂದಿಗೆ ತ್ಯಜಿಸಿ ಬಂದು ಕಾಯಕ ನಿಷ್ಠೆಯುಳ್ಳ ಕಾಯಕ ಜೀವಿ ಅದು ನಮ್ಮ ಮೇಧಾರಕೇತಯ್ಯನವರು. ಇವರ ವಚನಗಳೆಲ್ಲ ಬೆಡಗಿನ ವಚನಗಳು. ಒಂದು ಬಿದಿರಿಂಗೆ ಕವೆ ಮೂರು, ಆ ಕವೆಯ ಒಳಗೆ ಲಕ್ಕಾಸಿ ಬಿರು, ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ, ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ, ಸೀಳಿದೆ ಬಿದಿರ ಹೊರೆ ಹೊರೆಯಲ್ಲಿ, ನೇಯಿದೆ ತೊಟ್ಟಿಲ ಸಂಧಿ ಕಾಣದಂತೆ, ನೇಯಿದೆ ತೊಟ್ಟಿಲ ಸಂಧಿ ಕಾಣದಂತೆ, ನಾಲ್ಕು ಕಾಲ ನಿಕ್ಕಿ ಅಂದ ಅಂದವಾದ ತೊಟ್ಟಿಲ ದಂಡೆಯ ನಿಕ್ಕಿ, ನಾಲ್ಕು ಕಾಲ ನಿಕ್ಕಿ ಅಂದ ಅಂದವಾದ ತೊಟ್ಟಿಲ ದಂಡೆಯ ನಿಕ್ಕಿ, ಕಟ್ಟುವುದಕ್ಕೆ ಶುದ್ಧದೃಷ್ಟವೆಂಬೆರಡು, ಕಟ್ಟುವುದಕ್ಕೆ ಶುದ್ಧದೃಷ್ಟವೆಂಬೆರಡು, ದಾರದಲ್ಲಿ ತೊಟ್ಟ
ತೊಟ್ಟಿಲ ಕಟ್ಟಿ ದಾರದಲ್ಲಿ ತೊಟ್ಟಿಲ ಕಟ್ಟಿ ಗವರೇಶ್ವರ ಲಿಂಗಕ್ಕೆ ಹುಟ್ಟು ಗೆಟ್ಟು ಹೋಗೋ ಎಂದು ಗವರೇಶ್ವರ ಲಿಂಗಕ್ಕೆ ಹುಟ್ಟು ಗೆಟ್ಟು ಹೋಗೋ ಎಂದು ಜೋಗುಳವಾಡಿದೆ ಜೋಗುಳವಾಡಿದೆ. ಈ ವಚನದ ಅರ್ಥ ಏನು ಅಂತ ನಿಮಗೆ ಗೊತ್ತಾ? ಇಲ್ಲಿ ಬಿದಿರು ಅಂದರೆ ನಮ್ಮ ದೇಹದ ಸಂಕೇತ ಮತ್ತು ಮೂರು ಕವೆಯು ನಮ್ಮ ಮಲತ್ರಯಗಳನ್ನು ಸೂಚಿಸುತ್ತಿದೆ. ಲಕ್ಕಾಸಿಬಿರು ಇಲ್ಲಿ ಕಾಮ ಕ್ರೋಧಗಳನ್ನು ಸೂಚಿಸುತ್ತಿದೆ. ಹಾಗೂ ಇಲ್ಲಿ 4 ಕಾಲುಗಳೇನಿದೆ ಇವು ನಮ್ಮ ಚಿತ್ತ, ಮನ, ಬುದ್ಧಿ ಇವುಗಳನ್ನು ಅಂಕಿತದಲ್ಲಿಟ್ಟುಕೊಳ್ಳುವುದು ಮತ್ತು ಅನುಭವದ 2 ದಾರಗಳನ್ನು ಭದ್ರವಾಗಿ ಕಟ್ಟಿ ಆತ್ಮಲಿಂಗವನ್ನು ಮಲಗಿಸಿ ತನ್ನನ್ನು ತಾನು ಮರೆತು ಜೋಗುಳ ಮಾಡುವುದು, ಪರಮಾತ್ಮನಲ್ಲಿ ಲೀನವಾಗುವುದು ಇದರ ಅರ್ಥವಾಗಿದೆ. ಇದೇ ರೀತಿ ಇನ್ನೊಬ್ಬ ಶರಣ ವೈದ್ಯ ಸಂಗಣ್ಣನವರ ವಚನವನ್ನು ನನಗೆ ಹೇಳಿ ಅದರ ಅರ್ಥನ ಹೇಳ್ತಾ ಇದ್ದೀನಿ. ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರಗೊಳ್ಳಿ ಶಿವಾರ್ಚನೆಯ ಬೆರಗೊಳ್ಳಿ ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ ಪಂಚಾಕ್ಷಯ ಪ್ರಣವ ತಪ್ಪದ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ ಮರಳಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ. ಈಗ ನಾವು ಎಷ್ಟೊಂದು ಜನ ಏನು ಮಾಡ್ತೀವಿ ಅಂದರೆ ನಮಗೇನೋ ಒಂದು ಕೆಟ್ಟಾಗುತ್ತೆ ಅಥವಾ ರೋಗ ಬರುತ್ತೆ. ಈ ಥರ ಆದಮೇಲೆ ಅಪ್ಪ ದೇವರೇ ಅಂತ ನಾವು ದೇವ್ರನ್ನ ನೆನೆಸ್ಕೊಳ್ಳೋಕೆ ಶುರು ಆಗ್ತೀವಿ. ನಾವು ಈ ಥರ ಎಲ್ಲ ಮಾಡೋದಕ್ಕಿಂತ ಆ ಥರ ಎಲ್ಲ ಆಗೋದಕ್ಕಿಂತ ಮುಂಚೆನೇ ದೇವ್ರನ್ನ ನೆನೆಸ್ಕೊಂಡ್ರೆ ಆ ಥರ ಆಗೋದೇ ಇಲ್ಲ ನಮಗೆ. ಯಾಕೆ ಅಂದರೆ ಇಲ್ಲಿ ಶಿವಾರ್ಚನೆ ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ನಾವೀಗ ಒಂದು ಏಕಾಂತವಾದ ಜಾಗದಲ್ಲಿ ಒಬ್ಬರೇ ಏಕಾಂತವಾಗಿ ನಾವು ಕುಳಿತು ನಾವು ಲಿಂಗ ಪೂಜೆ ಮಾಡ್ಕೊತೀವಿ ಅಂದರೆ ಒಂದೇ ಕಡೆ ಏಕಾಗ್ರತೆ ಇರುತ್ತೆ, ಅಲ್ಲಿ ಇಲ್ಲೂ ಎಲ್ಲೂ ಹೋಗಲಿಲ್ಲದಂಗೆ. ಅಂದರೆ ನಮ್ಮ ಎಲ್ಲ ಥರ ಯೋಚನೆ ಚಿಂತೆ ಎಲ್ಲದನ್ನು ಬಿಟ್ಟು ನಾವು ಒಂದೇ ಕಡೆ ಏಕಾಗ್ರತೆ ಇರುತ್ತೆ. ಇದರಿಂದ ಎಷ್ಟೊಂದು ರೋಗಗಳು ಬರೋದು ನಮಗೆ ತಪ್ಪೋಗುತ್ತೆ. ನಾವೀಗ ಸುಮ್ಮನೆ ರೋಗ ಬರೆದ ಮೇಲೆ ಅಪ್ಪ ದೇವರೇ ಅನ್ನೋದಕ್ಕಿಂತ ಮುಂಚೆನೇ ದೇವ್ರನ್ನ ನೆನೆಸ್ಕೊಂಡ್ರೆ ನೋಡಿ ಎಷ್ಟು ಒಳ್ಳೆಯದಿದೆ ಅಲ್ವಾ. ಮತ್ತು ಇನ್ನೊಂದು ವಚನ ಅಂದರೆ ಇದು ಅಲ್ಲಮ ಪ್ರಭುಗಳ ವಚನ. ತಂದೆಯ ಸದಾಚಾರ ಮಕ್ಕಳದೆಂಬರು ಗುರು ಮಾರ್ಗಾಚಾರ ಶಿಷ್ಯನದೆಂಬರು ಮೇಲು ಪಂಕ್ತಿಯ ಕಾಣರು ನೋಡ ಕತ್ತಲೆಯ ಮೇಲು ಪಂಕ್ತಿ ಇತ್ತಲೇ ಉಳಿದಿತ್ತು ಕತ್ತಲೆಯ ಮರೆಯಲ್ಲಿ ಕಾಣರು ನೋಡ ಗುಹೇಶ್ವರ. ಇದರ ಅರ್ಥ ಏನಪ್ಪ ಅಂದರೆ ನಾವೀಗ ಎಲ್ಲದರಲ್ಲೂ ಕೂಡ ಹೋಲಿಕೆ ಮಾಡ್ತಿದ್ದೀವಿ. ಅಂದರೆ ಅದು ಜಲಚರನೇ ಆಗಿರ್ಬೋದು ಅಥವಾ ಸಸ್ಯ ಸಂಕುಲನೇ ಆಗಿರ್ಬೋದು ಅಥವಾ ನಾವು ಮನುಷ್ಯರೇ ಆಗಿರ್ಬೋದು. ಉದಾಹರಣೆ ಹೆಂಗೆ ಅಂದರೆ ಈಗ ತಂದೆ ಮತ್ತು ಮಗನ ಸಂಬಂಧ ತಗೊಂಡ್ರೆ ಸೇಮ್ ತಂದೆ ಥರನೇ ಮಗ ಅಂತೀವಿ. ಅಕಸ್ಮಾತ್ ಅದು ತಾಯಿ ಮತ್ತು ಮಗಳ ಸಂಬಂಧ ಆಗಿದ್ರೆ ತಾಯಿ ಥರನೇ ಮಗಳು ಅಂತೀವಿ. ನಾವು ಅಲ್ಲಿ ಏನು ಅವರ ವಿಶೇಷತೆ ಏನಿದೆ ಅವರ ಸಾಧನೆ ಏನಿದೆ ಅನ್ನೋದೇ ನೋಡೋದಿಲ್ಲ, ಸುಮ್ಮನೆ ಏನೋ ಒಂದು ಅನ್ನಂಗೆ ಹೇಳ್ತೀವಿ. ಅಕಸ್ಮಾತ್ ಈಗ ಇಬ್ಬರದು ಒಂದೇ ದಾರಿನೇ ಆಗಿರ್ಬೋದು, ಒಂದೇ ವಿಷಯನೇ ಆಗಿರ್ಬೋದು, ಆದರೆ ಅದನ್ನು ತಲುಪೋ ದಾರಿನೇ ಡಿಫ್ರೆಂಟ್ ಆಗಿರುತ್ತೆ, ಚೇಂಜ್ ಇರುತ್ತೆ. ಈಗ ಗುರು ಮತ್ತು ಶಿಷ್ಯನ ಸಂಬಂಧ ತೆಗೆದುಕೊಂಡ್ರೆ ಒಬ್ಬ ಶಿಷ್ಯನ ಬುದ್ಧಿಮಟ್ಟನ ತನ್ನ ಗುರುವಿನ ಬುದ್ಧಿಮಟ್ಟದಿಂದ ಅಳೆಯಲಾಗತ್ತೆ. ಉದಾಹರಣೆ ಹೆಂಗೆ ಅಂದರೆ ಈಗ ಗುರು ಮಹಾಮೇಧಾವಿ ಆಗಿದ್ದು ಶಿಷ್ಯ ದಡ್ಡ ಅಂದರೆ ಏನು ಕತೆ? ನಾವೀಗ ಹುಡುಕ್ತಿರೋದು ಕತ್ಲಲ್ಲಿ ಹುಡುಕ್ದಂಗೆ ಆಗ್ತಿದೆ. ನಾವು ಯಾವಾಗ ಹೋಲಿಕೆ ಅನ್ನೋ ಎಲೆನ ಸರಿಸ್ತೀವೋ ಅವಾಗೇ ನಮಗೆ ವಿಶೇಷತೆ ಅನ್ನೋ ಕಾಯಿ ಕಾಣಿಸುತ್ತೆ. ಈಗ ತತ್ವ ಅಂದರೆ ಏನು? ತತ್ವ ಅಂದರೆ ನಮಗೀಗ ಎಷ್ಟೊಂದು ಜನ ಗುರು ಹಿರಿಯರೆಲ್ಲ ಇದ್ದಾರಲ್ಲ, ಅವರು ನಮಗೆ ಒಂದು ಹಾದಿ ಹಾಕ್ಕೊಟ್ಟು ಹೋಗಿದ್ದಾರೆ, ಅದು ತತ್ವ ಆಗಿದೆ. ಉದಾಹರಣೆಗೆ ಈಗ ಯಾರೋ ನಮ್ಮ ಮನೆ ಆಗಲಿ ಎಲ್ಲೇ ಆಗಲಿ ಯಾರೋ ಹಸ್ದು ಬಂದಿದ್ದಾರೆ ಅಂದ್ಕೊಳ್ಳಿ, ನಾವು ಅವರನ್ನು ಅಪ್ಪ ಇವ್ರನ್ನ ಕರೀಲ್ಲ ಅಂದರೆ ಕೆಟ್ಟದಾಗುತ್ತೆ, ಕರೆದ್ರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ನಾವು ಅವ್ರನ್ನ ಕರೆದ್ವಿ ಅಂದ್ಕೊಳ್ಳಿ. ಅವರನ್ನು ನಾವು ಕರೆದು ಏನಪ್ಪ ಹೇಗಿದ್ದೀರಾ ಅಂತೆಲ್ಲ ವಿಚಾರಿಸಿ ಅವರ ಹಸುವನ್ನು ನಾವು ನೀಗ್ಸಿ ಕಳಿಸಿದರೆ ಅದು ತತ್ವ ಆಗತ್ತೆ. ಅದೇ ಈಗ ಭಕ್ತಿ ಅಂದರೆ ಏನು ಅಂದರೆ ಈಗ ನಮಗೆ ಯಾರೂ ಏನೂ ಹೇಳಿಲ್ಲ, ನಮಗೆ ಅದೇ ನಮ್ಮ ಮನಸ್ಸಿಗೆ ಬಂತು ಅಂದರೆ ಈಗ ಯಾರೋ ಹಸ್ದು ಬಂದಿರ್ತಾರೆ ನಮ್ಮ ಮನೆ ಹತ್ರ, ಆವಾಗ ಎಲ್ಲೋ ಯಾರೋ ನಮಗೆ ಏನು ನಮಗೆ ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಏನೂ ಬರಲ್ಲ. ಇವರು ಹಸ್ದು ಬಂದಿದ್ದಾರಪ್ಪ ಅಂತ ನಾವೇನಾರೇ ಅವ್ರನ್ನ ಕರೆದು ಇವ್ರ ಹಸುವನ್ನು ನೀಗಿಸಿ ನಾವು ಅವರಿಗೆ ನೀರು ಕೊಟ್ಟು ಎಲ್ಲ ಮಾಡಿ ವಿಚಾರಿಸಿ ಅವರ ಹಸುವನ್ನು ನೀಗ್ಸಿ ಕಳಿಸಿದ್ರೆ ಅದು ಭಕ್ತಿ ಆಗುತ್ತೆ. ಭಕ್ತಿ ಅಂದರೆ ಯಾರೋ ಹೇಳಿದ್ದೂ ಅಲ್ಲ ಏನೂ ಅಲ್ಲ, ಅದೇ ತನ್ನಷ್ಟಕ್ಕೆ ತಾನೇ ನಮ್ಮ ಮನಸ್ಸಿಗೆ ಬಂದಿತ್ತು. ಆದರೆ ತತ್ವ ಅಂದರೆ ನಮಗೆ ಅದೊಂದು ಹಾಕಿ ಕೊಟ್ಟಂಥ ದಾರಿ, ಅದರಲ್ಲಿ ನಾವು ನಡೆಯುವುದು ತತ್ವ ಆಗುತ್ತೆ.
ಅಂತ. ಎಲ್ಲರಿಗೂ ಶರಣಾರ್ಥಿಗಳು. ಬನ್ನಿ ಎಲ್ಲರೂ ಕೂಡ ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ, ರಕ್ಷಿಸೋಣ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಶರಣ ಸಂಸ್ಕೃತಿ ಇದೆಯಲ್ಲ, ನಾವು ಇದರಲ್ಲಿರೋ ಕೆಲವೊಂದು ಸಾಲುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಅಂದರೆ ನಾನು ಒಪ್ತೀನಿ ನಾವು ಎಲ್ಲದನ್ನು ಫಾಲೋ ಮಾಡೋಕ್ಕಾಗಲ್ಲ ಅಂತ, ಯಾಕಂದರೆ ನಮ್ಮಲ್ಲಿ ಅಂಥ ಕೆಪಾಸಿಟಿ ಇಲ್ಲ. ಆದರೆ ನಾವು ಒಂದೇ ವಚನದ್ದು ಕೆಲವು ವಚನಗಳದ್ದು ಕೆಲವಾರು ಸಾಲುಗಳು, 3-4 ಸಾಲುಗಳನ್ನು ನಾವು ಅದನ್ನು ಫಾಲೋ ಮಾಡಿಬಿಟ್ವಿ ಅಂದರೆ ನಮ್ಮ ಜೀವನ ಉಜ್ವಲವಾಗುತ್ತೆ. ನಮ್ಮ ಜೀವನ ಉಜ್ವಲವಾದರೆ ನಮ್ಮ ನಾಡಿನ ಜೀವನ ಉಜ್ವಲವಾಗುತ್ತೆ. ನಮ್ಮ ನಾಡಿನ ಜೀವನ ಉಜ್ವಲವಾಯಿತು ಅಂದರೆ ನಮ್ಮ ದೇಶದ ಜೀವನ ಉಜ್ವಲವಾಗುತ್ತೆ. ನಮ್ಮ ದೇಶದ ಜೀವನ ಉಜ್ವಲವಾದರೆ ನಮ್ಮ ಇಡೀ ಜಗತ್ತಿನ ಜೀವನವೇ ಉಜ್ವಲವಾಗುತ್ತೆ. ವಚನಗಳಿದೆಯಲ್ಲ, ಇದ್ರ ಮಾರ್ಗದರ್ಶನ ಇಡೀ ಜಗತ್ತು ಉಳಿಯೋದಂಕ ಇರುತ್ತೆ ಅಂತ ಅಂದೆ ನಾನು. ಅಂದರೆ ಅದು ಬರೀ ನಮ್ಮ ಕರ್ನಾಟಕಕ್ಕಾಗಲಿ ಅಥವಾ ನಮ್ಮ ಭಾರತಕ್ಕಾಗಲಿ ಅಂತಿಲ್ಲ, ನಾನು ಇಡೀ ವಿಶ್ವಕ್ಕೇ ಆಗಿರುತ್ತೆ ಅಂತ ನಾನು ಹೇಳಿದೆ. ನಾನು ಈಗ ಅಲ್ಲಮ ಪ್ರಭುಗಳ ಪರಿಚಯನ ಹೇಳ್ತಾ ಇದ್ದೀನಿ. ಅಲ್ಲಮ ಪ್ರಭುಗಳು ಬಳ್ಳಿಗಾವಿಯ ತಾಯಿ ಸುಜ್ಞಾನದೇವಿ ಹಾಗೂ ತಂದೆ ನಿರಂಕಾರ ಇವರ ಮುದ್ದಿನ ಮಗನಾಗಿದ್ದರು. ಇವರು ಕಾಮಲತೆಯನ್ನು ನೋಡಿದಾಗ ಇವರಲ್ಲಿ ಮೋಹದ ಗರಬಡಿದಿತ್ತು. ಇವರ ಗುರುಗಳಾದ ಅನಿಮೀಶರನ್ನು ನೋಡಿದಾಗ ಇವರಲ್ಲಿ ಶಿವಜ್ಞಾನದ ಚೂಪಾದ ಮೊಳಕೆ ಒಡೆದಿತ್ತು. ಅಲ್ಲಮ ಪ್ರಭುಗಳ ವಚನ ಏನಿದೆಯಲ್ಲ, ಇದು ಅವರು ನುಡಿದಿದ್ದೇ ವೇದವಾಯಿತು ಲಿಂಗವಂತನಿಗೆ, ಮತ್ತು ಅವರು ನಡೆದಿದ್ದೇ ಹಾದಿಯಾಯಿತು ಶಿವನ ಮದಕರಿಗೆ. ಮತ್ತು ಅಲ್ಲಮ ಪ್ರಭುಗಳ ವಚನಗಳನ್ನು ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಳೇಬೇಕು ಅಂತ ಅವ್ರಿಗೆ ಹಠ ಇರಲಿಲ್ಲ. ಹೆಂಗೆ ಅಂದರೆ ನಾವು ಹೆಂಗೆ ಅರ್ಥ ಮಾಡ್ಕೊತೀವೋ, ಎಷ್ಟು ಡೀಪಾಗಿ ಹೋಗ್ತೀವೋ ಅಷ್ಟು ನಮಗೆ ನಾಲೆಡ್ಜ್ ಸಿಗುತ್ತದ್ರಿಂದ. ಒಬ್ಬ ವ್ಯಕ್ತಿ ಸಮುದ್ರದ ದಡದಲ್ಲಿ ಕುಳಿತು ಅದರ ಅಲೆಗಳಲ್ಲಿ ಆಟ ಆಡಿರ್ತಾನೆ, ಅವನಿಗೆ ಅದರ ಸಂತೋಷ ಗೊತ್ತಿರುತ್ತೆ. ಇನ್ನೊಬ್ಬ ವ್ಯಕ್ತಿ ಸಮುದ್ರದ ಅಲೆಗಳಲ್ಲಿ ಆಟ ಆಡಿರ್ತಾನೆ, ಅವನಿಗೆ ಅದರ ಸಂತೋಷ ಗೊತ್ತಿರುತ್ತೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಸಮುದ್ರದ ಆಳಕ್ಕೆ ಹೋಗಿ ಮುತ್ತು, ರತ್ನ ಹಾಗೂ ಎಲ್ಲ ಜಲಜೀವಿಗಳನ್ನು ನೋಡಿರ್ತಾನೆ, ಅವನಿಗೆ ಅದರ ಸಂತೋಷ ಗೊತ್ತಿರುತ್ತೆ. ಅದೇ ರೀತಿ ಅಲ್ಲಮರ ವಚನಗಳು. ನಾನು ಮಣಿಯ ನಡೆಸಿ ಕಾಲ ಕಳೆಯಬೇಡ ಅನ್ನೋ ಒಂದು ವಚನನ ಹೇಳಿ ಅದರ ಅರ್ಥ ಹೇಳ್ತಿದ್ದೀನಿ ಈಗ. ಮಣಿಯ ನಡೆಸಿ ಕಾಲ ಕಳೆಯಬೇಡ, ಕಣಿಯ ಪೂಜಿಸಿ ದಿನವ ಕಳೆಯಬೇಡ, ಕ್ಷಣವಾದರೆ ಆಗಲಿ ನಿಜದ ನನ್ನ ಹೇ ಸಾಕು, ಬೆಂಕಿಯಲ್ಲುಳ್ಳ ಗುಣ ಬಿಸಿ ನೀರಿ ಗುಂಟೆ ಗುಹೇಶ್ವರ. ಅರ್ಥ ಏನಪ್ಪ ಅಂದರೆ, ನಾವೀಗ ಸುಮ್ಮನೆ ಸುಳ್ಳು, ಮೋಸ, ವಂಚನೆ ಎಲ್ಲ ಮಾಡಿ ಸುಮ್ಮನೆ ಅಪ್ಪ ದೇವರೇ ನಾನು ನಿಮ್ಮ ಜಪ ಮಾಡ್ತೀನಿ ಕ್ಷಮಿಸ್ಬಿಡು ಅಂದರೆ ದೇವರು ಮೆಚ್ತಾರಾ? ಅಥವಾ ನಾವು ಸುಳ್ಳು, ಮೋಸ, ವಂಚನೆ ಎಲ್ಲ ಮಾಡ್ತೀವಿ, ಅಪ್ಪ ದೇವರೇ ನಾನು ನಿಮಗೆ ದೊಡ್ಡ ಬಂಗಾರ ಕಿರೀಟ ಮಾಡಿಸ್ಕೊಡ್ತೀನಿ ಮತ್ತು ಕತ್ತಿ ಮಾಡಿಸ್ಕೊಡ್ತೀನಿ ಅಂದರೆ ದೇವರು ನಮ್ಮನ್ನು ಮೆಚ್ತಾರಾ? ಒಂದು ದಿನನೇ ಆಗಲಿ, ಒಂದು ತಿಂಗಳೇ ಆಗಲಿ, ಒಂದು ವರ್ಷನೇ ಆಗಲಿ, ಗುಹೇಶ್ವರನನ್ನು ಅಂದರೆ ದೇವರನ್ನ ಮೆಚ್ಚಿಸ್ಕೊಳ್ಳೋಕ್ಕೆ ನಮಗೆ ಭಕ್ತಿ ಮಾರ್ಗ ಒಂದೇ ಸಾಕು.